ನಮಸ್ತೆ, ತಮ್ಮ ಹೆಸರು? ಪುಟ್ಟ ಅಂತ. ಹಾಂ, ಎಲ್ಲಿಂದ ಬಂದಿದ್ದೀರಾ? ನಾನು ಸಂತೆಕೋಡಳ್ಳಿ ಹೋಬಳಿ ಹಿರೇಗುಂಡಿ ಗ್ರಾಮ, ಕನಕಪುರ ತಾಲೂಕು, ರಾಮನಗರ. ಪ್ರತಿ ವರ್ಷ ಆಗ್ತೀರಾ ಇಲ್ಲಿ ಕೆಂಗಲ್ಲು? ಈ ವರ್ಷನೂ ಆಗ್ತೀವಣ್ಣ ಕೆಂಗಲ್ಗೆ. ಓಕೆ, ಇದು ಎಷ್ಟನೇ ವರ್ಷ ಬರ್ತಾ ಇರೋದು ನೀವು? ನಮ್ಮ ತಾಸ್ತೀರು ಬರ್ತದ್ರು, ನಮ್ಮ ಅಪ್ಪಾರು ಬರ್ತದ್ರು, ಹೌದಾ? ನಾವು ಬರ್ತದ್ವಿ. ಯಾವ ವರ್ಷನೂ ಮಿಸ್ ಇಲ್ಲ. ಬರೀ ಓರಿಗಳು ಸಾಕದಾ? ಬರೀ ಓರಿ, ನಾಟಿ ಹಸುಗಳು, ಕಸುಗಳು ಅವು ಆಗ್ತೀವಿ. ಓಕೆ, ಇದು ಎಲ್ಲಿ ತಂದ್ರಿ ನೀವು? ಅಣ್ಣ ಇದು ಮೈಸೂರಲ್ಲಿ ತಂದಿದ್ದು ಜೊತೆ. ಹಾಂ, ಒಂದು ಓರಿ ಎತ್ತಾಯಿತು, ಓಕೆ. ಇನ್ನೊಂದು ಓರಿ ಉಳ್ಕೊಂಡಿತ್ತು. ಒಂದು 6 ತಿಂಗಳು ಬೇರೆ ಕೊಟ್ಟಿದ್ದೆ. ಹಾಂ, ರಿಟರ್ನ್ ನಾನೇ ಹಿಡ್ಕೊಂಡೆ. ನೀವು ತಂದು ಎಷ್ಟು ದಿನ ಆಯಿತು? ಅಣ್ಣ ನಾನು ತಂದು 2 ವರ್ಷ ಆಗಿತ್ತು. 2 ವರ್ಷದಿಂದ. ಇದ್ರ ತಂದೆ ಯಾವುದು? ಅಣ್ಣ ಬಸ್ತಿ. ಬಸ್ತಿಯವರಿನಾ? ಹಾಂ, ಬಸ್ತಿ. ಇನ್ನು ಮಾರಾಟಕ್ಕೆ ತಂದಿದ್ದೆ ಪ್ರದರ್ಶನಕ್ಕೆ ಇಲ್ಲಿ? ಅಣ್ಣ ಪ್ರದರ್ಶನಕ್ಕೋಸ್ಕರ ತಂದಿರೋದು. ಓಕೆ, ಇನ್ನು ಸದ್ಯಕ್ಕೆ ಸೇಲ್ ಮಾಡಲ್ಲ? ಸದ್ಯಕ್ಕೆ ಸೇಲ್ ಮಾಡಲ್ಲ. ಇನ್ನೊಂದು ಏನು ಮಾಡಿದ್ರಿ ಜೊತೆಲಿ? ಅಣ್ಣ ಇದ್ರ ಜೊತೆ ಇದು ಖಾಲಿ ಅದಣ್ಣ. ಒಂದು ಇದ್ರ ಹತ್ರ ಕೊಟ್ಟು ರಾಣಿಬೆನ್ನೂರು ಹತ್ರಕ್ಕೆ, ಓಕೆ, ರಾಣಿಬೆನ್ನೂರಿಗೆ ಕಡೆಮಳೆ ಊರಿ. ಇನ್ನೊಂದು ಕಡೆಮಳೆ ಊರಿ ಅಲ್ಲಿ ತಮಿಳ್ನಾಡು ಕೊಟ್ಟು ಮಾಮೂಲಿ ಖಾಲಿ ಆಯ್ತಾ ಇದ್ದಾವೆ. ರಾಣೆಬೆನ್ನೂರಲ್ಲಿ ಏನು ಹಸು ಮೇಲೆ ಹತ್ತಾರ? ಇಲ್ಲ ಅಣ್ಣ, ಅದು ಸೋಕಿಗೆ ಹೋಯ್ತು. ಬೀಜ ಹೊಡೆದ್ಬಿಟ್ರಾ? ಬೀಜ ಹೊಡಿಲ್ಲ ಇನ್ನ, ಹಂಗೆ ಇದೆ, ಸೋಕಿಗೆ ಹೋಗೋದು. ಹ್ಞೂ, ಎಷ್ಟು ಹಸು ಮೇಲೆ ಎತ್ತಿರ್ಬೋದು ಈಗ? ನಾವು ಮಿನಿಮಮ್ ಇಲ್ಲ ಅಂದರೂ ಒಂದು 400 ಹಸ್ಕೊ ಬಿಟ್ಟಿದ್ದೀವಿ ಮಾಡಿ. ಏನು ಹೆಸರಿಟ್ಟಿಲ್ಲ ಇದಕ್ಕೆ? ನಾನು ಹೆಸರೇನು ಇಟ್ಟಿಲ್ಲ. ನಮ್ಮ ಫೋನ್ ನಂಬರ್ ಹೇಳಿ. 733 ಹಾಂ, 803 9947. ನಿಮ್ಮ ಹೆಸರು ಪುಟ್ಟನಾ? ಹಾಂ, ಕನಕಪುರ ತಾಲೂಕು, ಹಿರೇಗುಂಡಿ. ತಾಲೂಕು, ಸಂತೆಕೋಳ್ಳಿ ಹೋಬಳಿ, ಹಿರೇಗುಂಡಿ ಗ್ರಾಮ. ಇದ್ರ ಕರುಗಳು ನಿಮ್ಮ ಮನೇಲಿ ಇದೆಯಾ ಇನ್ನು? ಅಣ್ಣ ಕರ್ಕೊಳ್ಳವೆ. ಹಾಂ, ಹೈ ಹೈ. ಮೊಟ್ಟೆ ರೂಢಿ ಮಾಡಿಲ್ಲ ನೀವಲ್ಲ? ಅಣ್ಣ ನಾನು ಮೊಟ್ಟೆ ಏನು ಹಾಕ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರಾ ಓರಿನ? ಅಣ್ಣ ಕೇಳ್ತಾವ್ರೆ. ಹಾಂ, ಓರಿ ನಾನು ಕೊಡ್ತಾ ಇಲ್ಲ. ಓಕೆ. ಇದು ಕೊಟ್ಟರೆ ಬೇರೆ ಇದೆಯಾ ಮನೇಲಿ ಓರಿ? ಬೇರೆ ಇಲ್ಲ ಅಣ್ಣ, ಒಂದೇ ಓರಿ. ಎಷ್ಟವರೆಗೂ ಕೇಳ್ತಾವ್ರೆ? ಅಣ್ಣ ಕೇಳ್ತಾವ್ರೆ. ಹಾಂ, ನಾನು 3.5 ಹೇಳ್ತಾ ಇದ್ದೀನಿ ವ್ಯಾಪಾರ. 3.5. ಇದರಲ್ಲಿ ಏನು ಸುಳಿ ಹೆಚ್ಚು ಕಮ್ಮಿ ಏನಿಲ್ಲ? ಯಾವ್ದೇನು ಐಬತ್ತು ಏನಿಲ್ಲ. ಹಾಂ, ಏನು ತೊಡೆ ಸ್ವಲ್ಪ ಏನು ಗಾಯ ಅಂದಂಗಿದೆ? ಇದು ಸಿಮೆಂಟ್ನಲ್ಲಿ ಕಟ್ಟಕ್ಕೆ ಹಂಗೆ ಆಗಿರೋದಣ್ಣ. ಹಾಂ, ಸಿಮೆಂಟ್ನೆಲ್ಲ ಸಿಮೆಂಟ್ನಲ್ದಲ್ಲ? ಹಾಂ, ಸಿಮೆಂಟ್ನಲ್ಲಿ ಕಟ್ಟಕ್ಕೆ ಹಂಗೆ ಗಾಯ ಆಗಿರೋದು. ಇದರಲ್ಲಿ ಊಟ ಕರು ಯಾವುದಾದ್ರು ಇದೆಯಾ? ಬೀಜದವರಿಗಾಗಂಥದ್ದು? ಬೀಜದೂರಿ ಅಂತೇಳಿ ಒಂದು ಕರ ಇದೆ. ಹಾಂ, ಹಾಂ. ಕರ ಮಾತ್ರ ಒಳ್ಳೊಳ್ಳೆ ಕರ ಹುಟ್ಟವೆ. ಓಕೆ, ನನಗೆ ಕೂಡಳ್ಳಿ ಹೋಬಳಿ ಸುತ್ತ ದನ ಎಲ್ಲ ಬರ್ತವೆ. ಓಕೆ. ಡೈಲಿ 3-4 ಹಾಂ, ಹಾಂ. ಹಂಗೆ ದನ ಬಂದೇ ಬರ್ತವೆ. ಇದು ಕರುಗಳ್ನು ಇಟ್ಕೊಂತೀರಾ ನೀವೇ ಬಿತ್ತನೆಗೆ? ಕರುಗಳು ಇಟ್ಕೊಂಡಿದ್ದೀವಿ ಬೇಡ. ಒಂದು ಐತೆ ಮನೇಲಿ, ಕರುನು ಐತೆ. ಇದು ಕೊಂಬೆಲ್ಲ ಮಾಡಿಸ್ತಾ ಇರ್ತೀರಾ ಆವಾಗ? ಕೊಂಬು ಏನು ಮಾಡ್ತಿಲ್ಲ ನಾವು, ಬರೀ ವರ್ಷಿದ್ದೀವಿ ಅಷ್ಟೇ. ಇದಿನ್ನೂ ಸ್ವಲ್ಪ ಎತ್ತರ ಬೆಳೆಯಲ್ಲ? ಬೆಳಿತಿದ್ದಣ್ಣ. ಹಾಂ, ಇನ್ನೊಂದು 2-3 ಇಂಚ್ ಬೆಳಿಬೋದಾ? ಬೆಳಿತಿದ್ದಣ್ಣ. ನಿಮ್ಮೂರಲ್ಲಿ ಎಷ್ಟು ಜನ ಸಾಕ್ತಾರೆ ಓರಿಗಳು? ನಾವು ಒಬ್ಬರೇ. ಆ ಕಡೆ ಸಾಲ ಬನ್ನಿ. ಹಾಂ, ಬಿಟ್ಟರೆ ತಮಿಳ್ನಾಡು ಪಾಠ. ಓಕೆ. ನಿಮ್ಮ ಹೋಬಳಿಲಿ ಸುಮಾರು ಒಂದು 30-40 ಮೇಲೆ ಓರಿ ಇದೆಯಾ? ಅವೇ ಅಣ್ಣ. ಸಂತೆಕೋಡಳ್ಳಿ ಹೋಬಳಿನಾ? ಅಲ್ಲಿ ಜಾಸ್ತಿ ಯಾವ ಬ್ಲಡ್ ಲೈನ್ ಸರ್ ಸಾಕೋದು ನಿಮ್ಮೂರ ಕಡೆ? ಇದೇ ಪ್ಲೇಟ್ ಏನಂತ ಏನಿಲ್ಲ. ಗೊತ್ತಾಯ್ತಾರೆ, ಸಾಕೊಂಡಿದ್ದು ಇದು ಮಾಡ್ತಾರೆ. ಒಳ್ಳೆ ಓರಿ ಇರೋದು ತಂದ್ಬಿಡ್ತಾರೆ. ನೀವು ತಮಿಳ್ನಾಡಿಗೆ ಕೊಡ್ತಾ ಇರ್ತೀರಾ? ತಮಿಳ್ನಾಡು ಆಲ್ಮೋಸ್ಟ್ ಬೇರೆ ರಾಜ್ಯಕ್ಕೂ ಕೊಡ್ತೀವಿ ಅಣ್ಣ. ಹಾಂ, ಹಾಂ. ತಮಿಳ್ನಾಡು ಎಲ್ಲ ಕೊಡ್ತೀವಿ. ಆಂಧ್ರಲ್ಲಿ ಏನಾರು ಕಟ್ತಾರಾ? ಹಸುಗಳಿಗೆ ಹಚ್ತಾರಾ ಊರಿಗಳು? ಆಂಧ್ರದಲ್ಲೂ ಕಟ್ತಾರೆ ಅಣ್ಣ ಊರಿಗೆ. ಹಾಂ, ಓಕೆ. ಯಾವತ್ತು ಕಮಿಟಿ ಇರೋದಿಲ್ಲ? ಕಮಿಟಿ ಇರೋದು ನಾಳೆ ಭಾನುವಾರ. ನಾಳೆ ಬೆಳಗ್ಗೆದೇನಾ? ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ. ಓಕೆ. ಈ ವರ್ಷ ಎಷ್ಟು ಬಂದಿರ್ಬೋದು ಬೀಜದವರಿಗಳು ಇಲ್ಲಿ? ಬೀಜದವರಿಗಳು ಬಂದಾವೇಣ. ಎಲ್ಲ ಯಾವ ಜಿಲ್ಲೆಯಿಂದ ಬಂದಿರೋದ? ರಾಮನಗರ, ಮಾಗಡಿ, ಈ ಕಡೆ ಮೈಸೂರು, ಆ ಕಡೆಯಿಂದ ನಮ್ಮ ಕನಕಪುರ ತಾಲೂಕು ಭಾಗದವು ಎಲ್ಲ ಬಂದವೆ.
ಈ ಸಲ ಏನು ಪ್ರೈಸ್ ಇಟ್ಟಿದ್ದಾರೆ ಗೊತ್ತಾ? ಅಣ್ಣ ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ ಸರ್. ಅಂತ ಏನು ಇನ್ನೂ ಇದಾಗಲಿಲ್ಲ. ಹ್ಞೂ ಹಾಕಿದ್ದೀವಿ. ಹ್ಞೂ ಓಕೆ ಸರ್, ಧನ್ಯವಾದಗಳು. ಓಕೆ ಥ್ಯಾಂಕ್ಸ್.